ಇವಾಗ ಟೈಮ್ ಬಂದು 6:15 ಏನೋ ಆಗಿದೆ ಸಂಜೆ. ಅಂದರೆ ಕಾಗೆಗಳೆಲ್ಲ ಮನೆಗೆ ಹೋದ್ಮೇಲೆ ಗೂಡಿಗೆ ಹೋದ್ಮೇಲೆ ಎಡೆ ಇಡಬೇಕು ಅಂತ ಹೇಳ್ಬಿಟ್ಟು ನಾವು 6 ಗಂಟೆ ಆದಮೇಲೆ ಎಡೆ ಇಡಬೇಕು. ಹೊಲ್ದ ಹತ್ರ ಎಡೆ ಇಕ್ಕಿ ಬಂದು ಮತ್ತೆ ಮನೆ ಹತ್ರನೂ ಕೂಡ ಎಡೆ ಇಡಬೇಕು. ಅದಕ್ಕೆ 6 ಗಂಟೆ ಮೇಲೆ ಹೊಲ್ದ ಹತ್ರ ಹೋಗ್ಬಿಟ್ಟು ಎಡೆ ಇಟ್ಬಿಟ್ಟು ಆಮೇಲೆ ಅಲ್ಲಿ ಎಡೆ ಇಟ್ಟು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮನೆಗೆ ಬಂದು ಮನೆಯಲ್ಲಿ ಅದನ್ನೇ ಎಡೆ ಇಡ್ತಾರೆ. ಅಂದರೆ ಅಲ್ಲಿ ಏನು ಅಡುಗೆ ಏನು ಮಾಡಿರ್ತೀವಲ್ಲ ಅದೇ ಅಡುಗೆನೇ ಮತ್ತೆ ಮನೇಲೂ ಅದನ್ನೇ ರಿಪೀಟೆಡ್ ಇಡ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೌರಿ ಹಬ್ಬ ಮಾಡ್ತಿದ್ದಾರೆ. ನಮ್ಮ ಕಡೆ ಗೌರಿ ಹಬ್ಬಕ್ಕೂ ಕೂಡ ಎಡೆ ನೆಡ್ತಾರೆ. ಸೊ ಇಲ್ಲಿ ಹೊಲದೊಳಗೆ ಹೋಗ್ಬೇಕಲ್ವಾ, ಅದಕ್ಕೆ ನೋಡಿ ಫುಲ್ಲು ಹೊಲ. ಆ್ಯಕ್ಚುಲಿ ಇದು ಜೋಳದ ಹೊಲ ದೊಡ್ಡದಿದೆಯಲ್ಲ ಅದು. ಇದು ನಮ್ಮ ಪಕ್ಕದ ನಮ್ಮ ಅಣ್ಣ ತಮ್ಮರದ್ದೇನೆ. ಇವಾಗ ಎಲ್ಲೇ ಇಡ್ತಾರೋ ಗೊತ್ತಿಲ್ಲ. ಮುಂಚೆ ಎಲ್ಲ ಇಲ್ಲೇ ಇಡ್ತಿದ್ವಿ ದಡದಲ್ಲಿ. ಬಟ್ ಈ ಸಲ ಏನೋ ಆ ಕಡೆ ಹೋಗಿದ್ದಾರೆ, ಅಲ್ಲೆಲ್ಲಿ ಇಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಕಲ್ಲು ಹಾಯ್ಕೊತಿದ್ದಾರೆ ಪೂಜೆಗೆ. 3 ಕಲ್ಲನ್ನ ಹಾಯ್ಕೊಂಡು ಅದನ್ನು ದೇವ್ರ ಥರ ಇಟ್ಬಿಟ್ಟು ಆಮೇಲೆ ಎಡೆ ಇಡ್ತಾರೆ. ಅಯ್ಯ ಅಕ್ಕ ಇಲ್ಲಮ್ಮ, ಮತ್ತು ಅವಾಗಲೂ ಸೈಕಲಲ್ಲಿ ಬಂದೇ ಬಿಡ್ತೀನಿ ಅಂತ ಓಡಾಡ್ತಿದ್ಲು. ಓ, ಜಾಗ ಕ್ಲೀನ್ ಮಾಡಿದ್ದೀರಾ? ಓ, ನೀವು ಹೇಳೋದಲ್ವಾ? ಆ ಕಡೆ ಮೂಲೆಯಲ್ಲಿ ಇಡೀರಿ, ಈ ಸಲ ಈ ಕಡೆ ಮೂಲೆಗೆ ಬಂದಿದ್ದೀರಾ? ಹಾಂ, ಕೇಳ್ಬೋದು. ಹಬ್ಬ ಮುಗ್ದು 2 ದಿನ ಆಗಿದೆ, ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತೀರಾ ಅಂತ. ಅಲ್ಲಿ 2 ದಿನ ಅಲ್ಲ 3 ದಿನ ಆದರೂ ಅಪ್ಲೋಡ್ ಆಗೋಲ್ಲ ವ್ಲಾಗ್, ಯಾಕೆಂದರೆ ನೆಟ್ವರ್ಕ್ ಸಿಗೋದೇ ಇಲ್ಲ. ಹಂಗಾಗಿ ಬೆಂಗಳೂರಿಗೆ ಬಂದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ, ನಮಗೂ ಖುಷಿ ಆಗುತ್ತೆ. ನನ್ನ ಮಾತ್ರ ವೀಡಿಯೋ ಮಾಡಕ್ಕಾಳ್ ಮಮ್ಮಿ. ಅದನ್ನ ದೇವ್ರು ಮಾಡ್ತಿದ್ಯಲ್ವಾ? ಮಾಸ್ತಮ್ಮ ಅಂತ ಮಾಡ್ತಾರಲ್ಲ, ಹಿಂಗೆ ಮಾಡೋದು. ಸೇಮ್ ಮಾಸ್ತಮ್ಮ ಮಾಡ್ದಂಗೆ ಆಗುತ್ತೆ ಇವಾಗ. ಇದು ಎಡೆ ಇಡೋದಲ್ವಾ? ಇವಾಗ ಅದನ್ನು ದೇವ್ರ ಥರ ಮಾಡಿಕೊಂಡು ಹೂವು ಎಲ್ಲ ಮಾಡಿಸಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಮುಂದೆ ಬಾಳೆದೆಲ್ಲನ ಹಾಕ್ಬಿಟ್ಟು ಎಡೆ ಇಡ್ತೀವಿ. ಅಂದರೆ 5 ಎಡೆ ಇಡಬೇಕು. 5 ಬಾಳೆದೆಲೆ ಹಾಕ್ಬಿಟ್ಟು ಎಡೆ ಇಡೋದು. ಅದಕ್ಕೆ ನಮ್ಮಮ್ಮ ರೆಡಿ ಮಾಡ್ಕೊತಾಯಿದ್ರು, ನಾನು ಕೂತ್ಕೊಂಡಿದ್ದೆ. ಅಲ್ಲೆಲ್ಲ ಜಾಗ ಕ್ಲೀನ್ ಮಾಡಿದ್ರಲ್ಲ, ಅಲ್ಲೆಲ್ಲ ಇರbe ಪೌಡರ್ ಎಲ್ಲ ಹಾಕಿ ಇವಾಗ ಎಡೆ ಇಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ತಂದೆ ಮಾಡಿಸು, ಏನು ಹಾಕಲ್ಲ. ಒಂದು ಅಮ್ಮಕ್ಕ ತಂದಿದೀಯಾ? ಇದು ಕುಯ್ಕೊಂಡು 4 ಪೀಸ್ ತಂದೆ. ಚೆನ್ನಾಗಿಲ್ವಲ್ಲ ಅದು? ಏನಾಯ್ತು? ಬಾಳೆದೆಲೆ ಇಟ್ಬಿಟ್ಟಿಟ್ಟಿರತ್ರಲ್ಲ ಅಣ್ಣ, ನೆಲಕ್ಕೆ ಇಡ್ಬೇಕಾ? ನಾಮ ಎಲ್ಲ ಇದ್ರಲ್ಲವೇ ಅದರಲ್ಲಿ ಹುಡುಗಿ ಅದನ್ನ ಏನಕ್ಕೆ ಇಡ್ಬೇಕು ಮಮ್ಮಿ? ಅಮ್ಮನ ರಚನೆ ಏನು ಅಂತ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಸುಮ್ಮನೆ ಏನೋ ಇಡ್ತೀರಾ ನೀವು, ಇಟ್ಕೊ ಬಂದವ್ರೆ ನೀವು ಮಾಡ್ತಿದ್ದೀರಾ ಅಷ್ಟೇ. ಅದೇನು ಎಂತು ಅದ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಗೌರಿದಾರ ತಂದಿದೆಯಲ್ಲ ಅದ್ರೊಳಗಿತ್ತಲ್ಲ ಅನ್ನ ರಚೆ ಒಳಗೆ. ತಂದೆ ಮತ್ತು ವಾಪಸ್ ತಗೊಂಡೋಗಂಗಿಲ್ವ ಏನು? ಸೂರಿ ಎಲ್ಲಾನು. ನಾವು ಗಣೇಶನ ಮನೇಲೆಲ್ಲ ಕೂರ್ಸಕಲ್ ಕಣವ, ಅಭ್ಯಾಸ ಮಾಡ್ಬಾರ್ದಂತೆ. ನಮಗೆ ಅವೆಲ್ಲ ಆಗಕ್ಕಲ್ಲ. ಸುಮ್ಮನೆ ಗಣೇಶನ್ ಕೂರ್ಸ್ಕೊಳ್ಳೋದು ಮಾಡಕ್ಕಾಗಲ್ಲ. ನಿಮ್ಮ ಅಮ್ಮರು ನಿಮ್ಮ ವಯಸ್ಸಲ್ಲಿದ್ದಾಗ, ನಾವು ನಿಮ್ಮಂಗಿದ್ದಾಗ ಚಿನ್ನಮ್ಮ ಹೆಂಗೆ ಮಣ್ಣಲ್ಲಿ ಗಣೇಶನ್ ಮಾಡ್ಬಿಟ್ಟು ಕೂರ್ಸ್ಬಿಟ್ಟು ಎಲ್ಲಾರ ಹತ್ರ ದುಡ್ಡು ಇಸ್ಕೊತಿದ್ದು. ಎಲ್ಲಾರ ಹತ್ರ ದುಡ್ಡು ಇಸ್ಕೊಂಡು ಅವಲಕ್ಕಿ ಕುರಿ ಚರ್ಪ ಎಲ್ಲ ಮಾಡ್ತಿದ್ದು. ಆ ಕಡೆಗೆ ಹೋಗೋ ಮಗನೆ. ನಾವು ಹಾಸನ ಕಡೆಯವರು ಈ ಥರ ಎಡೆ ಇಡ್ತೀವಿ. ಬೇರೆ ಕಡೆಯವರು ಯಾವ ಥರ ಎಡೆ ಇಡ್ತಾರೆ ಗೊತ್ತಿಲ್ಲ ನಮಗೆ. ಒಬ್ಬೊಬ್ರದ್ದು ಒಂದೊಂಥರ ಆಚರಣೆ ಇರುತ್ತಲ್ವ, ಹಂಗಾಗಿ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಚುಕ್ಕಿ ಥರನೇ ಐತಲ್ಲ.
ಹಾಂ, ಕಾಯಿ ಹೊಡಿಯೋಕ್ಕೆ ಕಲ್ಲು ಮರ್ತು ಬಂದೆ. ನೋಡಪ್ಪ, ನಿನಗೇನಾದ್ರು ಸಿಗ್ತದ ಒಂದು ಕಲ್ಲು? ಎಡೆಗೆ ಏನು ಮಾಡಿದ್ದೀವಿ ಅಂತಂದರೆ ದೋಸೆ ಮತ್ತು 2-3 ಥರದ ಪಲಾವು ಮತ್ತು ಮೊಸರನ್ನ ಮಾಡಿದ್ದಾರೆ. ಅನ್ನ ಸಾಂಬಾರು ಮಾಡೋರು ಅನ್ನ ಸಾಂಬಾರು ಬದಲು ಪಲಾವ್ ಮಾಡಿದ್ದಾರೆ, ಅದ್ರ ಬದಲು ಮೊಸರನ್ನ ಮಾಡಿದ್ದಾರೆ. ಇಷ್ಟೇ ಎಡೆ ಇಡೋದು. ಅದ್ರ ಜೊತೆಗೆ ಹಣ್ಣು ಕಾಯಿ ಇಟ್ಬಿಟ್ಟು ಪೂಜೆ ಮಾಡೋದು. ಬೇರೆ ಅದಕ್ಕೆ ಅಂತ ಏನು ಸಪ್ರೇಟಾಗಿ ಏನು ಮಾಡಲ್ಲ. ನಮ್ಮ ಅಜ್ಜಿ ಕಾಲದಿಂದ ಏನು ಆಚರಣೆ ಮಾಡ್ಕೊಂಡ್ಬಂದಿದ್ದಾರಲ್ಲ ಅದನ್ನೇ ನಮ್ಮ ಅಮ್ಮರು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನು ಎಡೆ ಇಟ್ಟಿರ್ತೀವಲ್ವ ಅದನ್ನು ಮನೆಗೆ ತೊಗೊಂಡೋಗಂಗಿಲ್ಲ, ಅದಕ್ಕೆ ಜಾಸ್ತಿನೂ ತೊಗೊಂಬರೋಂಗಿಲ್ಲ. ಎಡೆ ಇಡೋಕ್ಕೆ ಅಲ್ಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ತೊಗೊಂಬರ್ಬೇಕು. ಒಂದೊಂದು ಎಡೆಗೆ 2 ದೋಸೆ ಇಡ್ತೀವಲ್ವ, ಹಂಗಾಗಿ 10 ದೋಸೆಗಳನ್ನ 10 ಅಷ್ಟೇ ದೋಸೆ ಮಾಡ್ಕೊಂಬರ್ತೀವಿ. ಮತ್ತು ಅನ್ನಗಳು ಅಷ್ಟೇ ಎಷ್ಟು ಬೇಕು ಅಲ್ಲಿ ಗಿಡಕ್ಕೆ ಅಷ್ಟು ಇಡ್ತೀವಿ. ಜಾಸ್ತಿ ತಂದಿದ್ರೆ ಜಾಸ್ತಿನೂ ಇಟ್ಬಿಡ್ತೀವಿ, ಮತ್ತು ಮನೆಗೆ ವಾಪಸ್ ತೊಗೊಂಡೋಗಲ್ಲ. ಹಳೆ ಕಾಲದಲ್ಲೆಲ್ಲ ಊಟ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚೂರು ವೇಸ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ನಮಗೆ ಅನ್ನ ಅಂತಂದ್ರೇ ಬೇಡ ಅನಿಸುತ್ತೆ, ಆ ಥರ ಕಾಯಿಲೆಗಳು ಬಂದುಬಿಟ್ಟಿದೆ. ಅದಕ್ಕೆ ಎಕ್ಸ್ಟ್ರಾ ಏನೂ ತೊಗೊಂಡು ಬರೋಲ್ಲ. ಇಲ್ಲಿ ಏನು ಬೇಕಾಗತ್ತಲ್ವ ಅಷ್ಟನ್ನೇ ಎಡೆ ಇಡೋಕ್ಕೆ ತೊಗೊಂಡು ಬಂದಿರ್ತೀವಿ. ಇದನ್ನು ಸ್ವಲ್ಪ ತೊಗೊಂಡೋಗ್ಬಿಟ್ಟು ಮನೆಯಲ್ಲಿ ಹೊರ್ಗಡೆ ಕೊಡ್ಕೆಯಲ್ಲಿ ಅಥವಾ ಎಲ್ಲರೂ ಇರ್ತಾರೆ, ಮತ್ತು ಮನೆಗಂತೂ ತೊಗೊಂಡೋಗಲ್ಲ. ಇಲ್ಲಿ ಏನು ಎಡೆ ಇಟ್ಟಿರ್ತೀವಲ್ವ ಅದನ್ನು ತೊಗೊಂಡೋಗ್ಬಿಟ್ಟು ತಿನ್ನೋದಾದರೆ ತಿಂತಾರೆ, ಇಲ್ಲ ಅಂತಂದರೆ ದನಗಳಿಗೆ ತಿನ್ನಿಸ್ತಾರೆ. ನಾವು ಏನೇ ಪೂಜೆ ಮಾಡಬೇಕು ಅಂತಂದ್ರೂ ಈ ಥರ ಎಡೆ ಇಟ್ಟು, ಅಂದರೆ ಹಿರಿಯೋರಿಗೆ ಅಂತ ಎಡೆ ಇಡೋದು. ನಾವು ಮಾಲಯ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ತೀವಿ ಈ ಥರನೇ. ಬಟ್ ಇದರಲ್ಲೂ ಮಾಡ್ತಾರೆ, ಯಾಕೆ ಮಾಡ್ತಾರೋ ಗೊತ್ತಿಲ್ಲ ನಮಗಂತೂ. ನಾವು ಬಾಳೆದೆಲೆನ ಅಂಟ್ಕೊಳ್ಳೋ ಥರ ಇಡಬಾರ್ದಂತೆ, ಸ್ವಲ್ಪ ಬಿಡಿಸಿ ಇಡಬೇಕು ಬಾಳೆದೆಲೆನ. ಅಂದರೆ ಸ್ವಲ್ಪ ಗ್ಯಾಪ್ ಇರೋ ಥರ ಇಡಬೇಕಂತೆ, ಯಾಕೆಂದರೆ ಒಂದೊಂದು ಬಾಳೆದೆಲೆನೂ ಒಬ್ಬೊಬ್ಬರಿಗೆ ಅಂತ ಇಡೋದು ಅಂತ ಹೇಳ್ತಾರೆ. ಹಾಗಾಗಿ ಯಾರಾದರೂ ಬಾಳೆದೆಲೆನ ಜೋಡಿಸಿ ಇಟ್ಟಿದ್ರೆ ಸ್ವಲ್ಪ ದೂರ ಇಟ್ಬಿಟ್ಟು ಎಡೆ ಇಡಬೇಕು ಅಂತ ಹೇಳ್ತಾರೆ. ಅದೊಂಚೂರ ನನಗೆ ಬಚ್ಚಿ ಮನೆಗೆ ಬಚ್ಚಿ ಅದಕ್ಕೆ 1 kg ಅಷ್ಟು ತೋರಿಸ್ತೀವಿ. ಕಾಲಕ್ಕೆ ಹೊಡೆದು ಗುಡ್ ಕಾಣಿಸುತ್ತೆ ಕಾಲಲ್ಲ. ಸೂರ್ಯ ಬರ್ತಿದ್ದೀನಿ, ಈ ಕಡೆಗೆ ಬಾ ಮಗಳೇ. ಹೆಚ್ಚು ಅಂಗಡಿ ಒಂದು ಸ್ವಲ್ಪ ತಡಿ, ಕಚ್ಬೇಡ. ಇಲ್ಲಿ ಕರ್ಪೂರದ ಹೇಳ್ತಿದ್ರಲ್ಲಿ ಹೇಳಿ ಸುಮ್ಮನೆ ಅರ್ಥ. ಏನಪ್ಪಾಜಿ ಕರ್ಪೂರದು ಕೇಳಿ? ಯಾಕೆ ಬೆಳಗ್ತಾರೆ ಅಂತ. ಯಾಕೆ ಬೆಳಗ್ತಾರೆ ಡ್ಯಾಡಿ? ಓ, ನೀನು ಹೇಳು ಮಮ್ಮಿ. ನಾನು ಕೇಳಿಸಲ್ಲ, ಕಾಲಿನ ಕೇಳಿಸ್ಕೊಂಡೆ. ಇದು ಕೇಳಿಸ್ಕೊಳ್ಳೋದು ಊದ್ಗಡಿಗಿಂತಲೂ ಕರ್ಪೂರ ಶ್ರೇಷ್ಠ. ಹೌದು, ಕರ್ಪೂರನ ಮತ್ತೆ ಕರ್ಪೂರವ ಅದು ಯಾವುದೋ ದೇವ್ರಿಗೆ ಇಲ್ಲಿ ಏನೋ ತೂತ ಕೆಡಿಬಿಟ್ರ ನನ್ ತೆಗಿಬೇಡ. ಹೇಳ್ತೀನಿ, ತೆಗಿಬೇಡ. ಹೇಳು ಮಮ್ಮಿ. ಕರ್ಪೂರ ದೇವ್ರಿಗೆ, ಯಾವುದೋ ದೇವ್ರಿಗೆ, ಯಾವ ದೇವರು ಕೃಷ್ಣ ವಿಷ್ಣು ಎಂತನ ಅವನಿಗೇನೋ ಇಲ್ಲಿ ತೂತ ಬಾಣ ಹೊಡೆದಟ್ಕೆ ಇಲ್ಲಿಗೆ ಹೋಗಿ ನಾಟ್ಕೊಂಡ್ಬಿಡ್ತಂತೆ. ಬಾಣ ಹೊಡೆದಟ್ಕೆ ನಾಟ್ಕೊಂಡಟ್ಕೆ ಅದ ರಕ್ತ ಮುಚ್ಚಿಸಕ್ಕಾಗ್ಲವಂತೆ. ಕರ್ಪೂರ ಹಾಕಿ ಮುಚ್ಚಿಸಿದ್ರಂತ. ಇಲ್ಲ, ಕರ್ಪೂರನೇ ಇಟ್ಟಿದ್ರಂತ ಅಲ್ಗೊಂದು ಬಿಲ್ಲೆ. ಆಗ್ಲೇ ಮುಚ್ಚಿಕೊಂಡು ಆಗ್ಲಿಂದ ಕರ್ಪೂರ ಶ್ರೇಷ್ಠ ಅಂತ ಪೂಜೆ ಮಾಡೋದು. ಈಗ ಎಲ್ಲ ಎಡೆ ಕೂಡ ಇಟ್ಟಾದಮೇಲೆ ಪೂಜೆನ ಮಾಡ್ತೀವಿ. ಅಂದರೆ ಫಸ್ಟೆಲ್ಲ ಎಲ್ಲರೂ ಹೋಗ್ತಿದ್ವಿ, ನಮ್ಮ ಮಕ್ಳುಗಳು, ಅಕ್ಕ, ನನ್ನ ತಂಗಿ, ಮತ್ತು ಯಾರು ನೆಂಟರು ಯಾರಾದರೂ ಬಂದರೆ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಬರ್ತಿದ್ದೆ. ಇವಾಗ ಎಲ್ಲ ಸ್ಕೂಲು ಅದು ಇದು ಅಂತ ಬ್ಯುಸಿ ಇರುತ್ತಲ್ವ, ಹಂಗಾಗಿ ನಾನು ಏನು ಬರಬೇಕು ಅಂತ ಪ್ಲಾನಲ್ಲಿ ಸಡನ್ನಾಗಿ ಬಂದಲ್ಲ. ಹಂಗಾಗಿ ಈ ಸಲ ನಾನು, ನನ್ನ ಮಕ್ಕಳು, ಅಪ್ಪಾಜಿ, ಅಮ್ಮ ಇಷ್ಟು ಜನ ಇದ್ದೀವಿ. ನನ್ನ ದೊಡ್ಡ ಮಗಳು ಬಂದಿಲ್ಲ, ಆಟ ಆಡೋಕ್ಕೆಲ್ಲ ಹೋಗ್ಬಿಟ್ಟವಳೆ. ಚಿಕ್ಕವಳು, ನಾನು 4 ಜನ ಇದ್ದೀವಿ ಈ ಸಲ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪೂಜೆ ಎಲ್ಲ ಆಯಿತು ಅಂದಮೇಲೆ, ಪೂಜೆ ಮಾಡಾದಮೇಲೆ ನಾವು ಸ್ವಲ್ಪ ದೂರ ಹೋಗ್ಬಿಟ್ಟು ಆ ಕಡೆಗೆ ಬೆನ್ನು ಮಾಡಿಕೊಂಡು ನಿಂತ್ಕೋತೀವಿ. ಅಂದರೆ ಅದನ್ನು ನೋಡೋಲ್ಲ ನಾವು, ಆ ಕಡೆ ತಿರ್ಕೊಂಡು ನಿಂತ್ಕೋತೀವಿ. ಯಾಕೆ ಅಂತಂದರೆ ಹಿರಿಯರಿಗೆ ಪೂಜೆ ಮಾಡಾದ್ಮೇಲೆ ಅವ್ರು ಬಂದು ತಿಂತಾರೆ ಅನ್ನೋದು ಒಂದು ಮುಂಚೆಯಿಂದ ಒಂದು ಮೂಢನಂಬಿಕೆನೇ, ಏನೋ ಗೊತ್ತಿಲ್ಲ, ನಿಜನೋ ಸುಳ್ಳೋ ಗೊತ್ತಿಲ್ಲ. ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಟ್ಟು ಆ ಕಡೆ ತಿರ್ಕೊಂಡು 1-2 ನಿಮಿಷ ನಿಂತ್ಕೋತೀವಿ. ಆಮೇಲೆ ಬಂದು ಎಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋದು ವಾಪಸ್ಸು. ನಾನಿರೋವರೆಗೆ ಇಚ್ಚಿನ ಕಣವ, ತಪ್ಪೋ ನಿಪ್ಪು ಎಲ್ಲ ನೀನೇ ನೋಡ್ಕೊಳ್ಳವ. ಎಲ್ಲ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಪೀಳಿಗೆಗಳಿಗೆಲ್ಲ ಒಳಗೆ ಮಾಡ್ಕೊಂಡು ಹೋಗೋಣ. ತಾತ ಏನಂತ ಗೊತ್ತಾ?
ಮೂರು ಜನ್ಮ ಅಂದರೆ ಒಂದು ಚಿಕ್ಕ ನೀರ ನೀರು ತಗ ಅಲ್ಲಿ ನಂದನಿ ಊಟಕ್ಕೆ ಇದು ಮಾಡಿ ಸೈಲೆ ಮಾಡೋಣ. ಮಾಡಿ ಸುತ್ತಲೂ ಹಾಕೋಣ. ಸಾಕು ಬಾ ಕೈ ಮುಗಿದ್ಬಿಟ್ಟು ಬಾ. ನಮ್ಮ ಅಮ್ಮರಿರೋವರೆಗೂ ಹಾಕರ್ಕಣವ, ಆಮೇಲೆ ನೀನು ಇರೋ ತೆಕ್ಕಿಸ್ಕೊಂಡು ಇವಾಗ ಪೂಜೆ ಎಲ್ಲ ಮುಗಿತಲ್ಲ, ಅದಕ್ಕೆ ಈ ಕಡೆ ಸೈಡಿಗೆ ಬಂದು ನಿಂತ್ಕೊಂಡಿದ್ದೀವಿ. ಇದು ಮಳೆ ದಬ್ಬದಲ್ಲಿ ಮಾಡಿದಾಗಲೂ ಹಿಂಗೆ ಯಾವ ಎಡೆ ಇಟ್ಟಿದ್ರು ಇದೇ ಥರ ಮಾಡ್ತಾರೆ. ಏನೋ ಹಿರಿಯರು ಬಂದು ತಿನ್ಕೊಂಡು ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಅಲ್ವಾ. ಅದಕ್ಕೆ ನಾವು ಬಂದು ಇವಾಗ ಅಲ್ಲಿ ಎಡೆ ಇಟ್ಟಿರೋದು ಹಿಂದಗಡೆ. ನಿನಗೆ ಪ್ರೈಸ್ ಸಿಗಲ್ಲ ಬಿಡಂಗಾರಿ ಸರ್ ಅಟೆಂಡೆನ್ಸ್ಗೆ. ಹೋಯ್ತು ಈ ಸರ್ ನಿನ್ನ ಪ್ರೈಸ್ ಹೋಯ್ತು. ಇಲ್ಲ ಡಮಾರ್, ನೀನು ಯಾಕೆ ರಜಾ ಹಾಕ್ಬೇಕಾಗಿತ್ತು? ನಾನು ರಜಾ ಹಾಕು ಅಂತ ಹೇಳಿದ್ನ ನಿನ್ನ? ಅಮ್ಮಣ್ಣಿ ಊಟ ಎಲ್ಲ ತಿನ್ನಂಗಿಲ್ಲ. ಹಂಗೆ ಬಿಟ್ಬಿಟ್ಟು ಹೋಗೋದು. ಏನ್ ತುಕ್ಕೆ ಅಂತಂದ್ರೆ ಎಡೆ ಇಟ್ಟಿರ್ತೀವಲ್ವಾ, ಅದು ಪ್ರಾಣಿ ಪಕ್ಷಿಗಳು ತಿನ್ಕೊಂಡು ಹೋಗ್ಲಿ ಅಂತ. ಕಾಗೆ ತಿನ್ಬಾರ್ದಲ್ವಾ ಮಮ್ಮಿ? ಇದನ್ನ ಕಾಗೆ ತಿನ್ನಂಗಿಲ್ಲ. ಹೋದ್ಮೇಲೆ ಕಾಗಿಗೆ ಅನ್ನ ಹಾಕರೆ ಬೇರೆ ಅಲ್ಲ. ಕಾಗಿಗೆ ಅನ್ನ ಹಾಕ್ತಾರೆ. ಕಾಗೆಗೆ ಸತ್ತಾಗಿ ಇದು ಮಾಡ್ತಾರಲ್ಲ, ಅದಕ್ಕೆ ಇವಾಗ ಅವರಿಗೆ ಅಂತ ಹಾಕೋದು. ಕಾಗಿಗೆ ಅನ್ನ ಹಾಕರೆ ಬೇರೆ. ಕಾಗಿಗೆ ಮಧ್ಯಾಹ್ನ ಹೊತ್ತು ಹಂಚಿನ ಮೇಕ್ ಹಾಕ್ತಾರಲ್ಲ ಅದು. ಇದ್ರ ಮೇಕೆ ಮಳೆ ಮೇಕೆ ಅವರೇ ಬೇರೆ. ಏ ಬಾ, ಎಲ್ಲೋಗ್ತೀಯ ಕಂದ? ಹೋಗನೆ ಬಾ. ಯಾರೋ ಬಂದಿರಕ್ಕು ಅಂತಲ್ಲ ಊಟಕ್ಕೆ ತಪ್ಪಿಸ್ಕೊಂಡಿರ್ತಾರಂತಲ್ಲ, ಅವ್ರು ಬಂದು ಇವ್ರಿಗೆ ಹೇಳ್ತಾರಂತ, ಯಾಗ ನಾನು ಬಂದಿಲ್ಲ ಊಟಕ್ಕೆ ಅಂತವ. ಆಗ ಅದೇ ಎಡೆಲಿ ತೆಗೆದು ನಿನ್ಗೊಂದು ಎಡೆ ಇರ್ತೀನಿ ಅಂತ ಹೇಳಿ ಇವ್ರು ಅರ್ಕೆ ಮಾಡ್ತಿರ್ತಾರಂತೆ. ಯಾರು ಅರ್ಕೆ? ಮಿಸ್ಟರ್ ಕರಿಯಪ್ಪನ ಪೈಕಿಲಿ ಒಬ್ಬ ಆಳದ್ನಂತೆ ಕಾಲ್ಮನೇನು. ಅವನು ಸತ್ತೋಗ್ಬಿಟ್ನಂತೆ. ಸತ್ತೋದಾಗ ಅವ್ರ ಮನೆಗೆ ನಾನು ಹೋಗಲ್ಲ, ನಿಮ್ಮಲ್ಲೇ ಇದ್ನೆಲ್ಲ ನೀವೇ ಹಾಕಿ ಅಂತ ಬಂದಂತೆ. ಆಗ ಆಯ್ತು, ನಾವು ಉಂಡು ಎಡಲಿ ನಿಮ್ಗೊಂದು ಎಡೆ ಇಡ್ತೀವಿ, ಬಂದು ಉಂಡ್ಕೊ ಹೋಗುವ ಮಳೆ ಮ್ಯಾಕೆ ಹಾಕ್ತೀವಿ ಅಂತವ ಹಾಕ್ತಾರಂತೆ. ಒಟ್ನಲ್ಲಿ ಬೇರೆಯವ್ರು ಯಾರು ಬಂದ್ರೆ ಕಾಗೆಗೆ ಹಾಕೋದು. ಅದು ಕಾಗೆಗೆ ಬಂದು ತಿಂದು ಹೋಗೋದು. ಇವಾಗ ನಾಯಿ ಪಾಯಿ ತಿಂದೋಯ್ತವಲ್ಲ, ಏನೂ ಆಗಕ್ಕಲ್ವಾ? ನಾಯಿನೂ ಕೂಡಕ್ಕಲ್ಲ. ಈಗ ಹೋಯ್ತವಲ್ಲ, ಆಮೇಲೆ ನಾವು ಬಂದ್ಮೇಲೆ ಬರ್ತಾವಲ್ಲ, ಬಂದು ಮಣ್ಣು ಹತ್ತಿರ ನೋಡೋದು. ಪಾಪ ಅದರಿಂದ ಆಗಿ ನೋಡು. ಈಗ ಅನ್ನ ಅಂದ್ರೇನೆ ಬೇಡ, ಏನು ಬೇಡ ಅನ್ನಂಗಾಗತ್ತೆ. ಅಷ್ಟು ಎಸ್ಗೆ ಬಂದೋಯ್ತು ಊಟನೇ. ಕಾಗೆ ಅಂತೂ ಬೆಂಗಳೂರಲ್ಲಿರೋವಷ್ಟು ಕಾಗೆ ನಾನು ಎಲ್ಲೂ ನೋಡೇ ಇಲ್ಲ. ವೇಸ್ಟೇಜ್ ಸಿಗ್ತಾರಲ್ಲಿ ಹಂಗೆ ಗೂಡು ಒಳ್ಳೆ ಪಾರಿವಾಳದ ಗೂಡಿದಂಗವೆ. ಅದಕ್ಕೆ ಸಿಟಿಗೆ ಬರ್ತವೆ, ಇಲ್ಲಿ ಬರ್ತೇ ಇಲ್ಲ. ಈಗ ಹಳ್ಳಿಲಿ ಏನ್ ಸಿಗ್ತವೆ? ಅಂತದಿಂತದ್ ಬಿಸಾಕ್ತಾರಲ್ಲ, ಅದಕ್ಕೆ ತಿಂತವೆ ಕಾಗೆ. ನಾನಂತೂ ಬರ್ತದೆ ಇರ್ಲಿಲ್ಲ, ಇಲ್ಲೇ ಕುತ್ಕೊಂಡಿದ್ವು. ಎಣ್ಣೆ ಕುಡ್ ಬಂದಿರೋ ತರ ಬಿದ್ದು ಹೋಗ್ತಾ ಇದೀರ ಯಾಕೆ? ಕೊಡಿ ಕವರ್. ಇವಾಗ ಪೂಜೆ ಎಲ್ಲ ಮುಗೀತು. ಅಂದರೆ ನಮ್ಮ ಮನೆ ಹಿಂದೆನೇ ಹೊಲ ಇರೋದು, ಒಂಚೂರು ದೂರ ಅಷ್ಟೇ, ಒಂದು ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ಇವಾಗ ಸಂಜೆ ಇವಾಗ ಒಂದು 6:30 6:45 ಹತ್ರ ಆಗಿದೆ. ಬೆಳಕಿದೆ ಇನ್ನು, ಬಟ್ ಕತ್ಲೇನಾಗಿಲ್ಲ. ಇವಾಗ ಹೋಗಿ ಮನೇಲಿ ಮತ್ತೆ ಎಡೆ ಇಡ್ತಾರೆ. ಇದು ಗೌರಿ ಹಬ್ಬದ ದಿನ, ಫಸ್ಟ್ನೇ ದಿನ ಬರುತ್ತಲ್ಲ ಅವತ್ತು ಎಡೆ ಇಟ್ಟಿರೋದು. ಇವಾಗ ನೋಡಿ ಹೊರಗಡೆ ಮೇನ್ ಎಡೆ ಇಟ್ಟಿದ್ವಲ್ಲ ಅದೇ ಎಡೆ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ. ಅಂದರೆ ಇಲ್ಲಿ ಕಳಸ ಹೂಡ್ಬಿಟ್ಟು ಇಲ್ಲಿ ಯಾರು ಗಂಡಸರಿಗೆ ಇಡೋ ಅಂಥದ್ದು ಎಡೆ ಇದು. ಅವರು ಟವಲ್ಲು ಪಂಚೆ ಎಲ್ಲ ಇಟ್ಬಿಟ್ಟು ಕಳಸ ಹೂಡ್ಬಿಟ್ಟು ಇಡ್ತೀವಿ. ಅಲ್ಲಿ ಹೊಲ್ದತ್ರ ಹಂಗೆ ಮಣ್ಣಲ್ಲಿ ದೇವ್ರು ಮಾಡ್ತೀವಿ. ಇಲ್ಲಿ ಬಂದು ಈ ಥರ ಕಳಸ ಹೂಡಿ ದೇವ್ರ ಥರ ಮಾಡಿಬಿಟ್ಟು ಇಲ್ಲಿ ಸೇಮ್ ಅದೇ ಊಟ ಅದೇ ಎಡೆನ
ಮನೇಲೂ ಬಂದು ನೈಟು ಅಲ್ಲಿಂದ ಬಂದು ಈ ಥರ ಎಡೆ ಇಡ್ತೀವಿ. ಇಲ್ಲೂ ಸೇಮ್ ಅದೇ ಥರನೇ ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋಗ್ತೀವಿ, ಆಮೇಲೆ ತೆಗಿಯೋದು. ಗಣಪತಿ ಪಪ್ಪ ಮೋರಿಯ, ಮಂಗಳ ಮೂರ್ತಿ ಮೋರಿಯ. ನಿಮ್ಮ ಗಣೇಶ ಕಣ್ಣೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಟೋಪ್ ಯಾಕೆ ಹಂಗೋಯ್ತಿ? ಅದ್ಯಾಕೆ ಹಂಗೆ ಮಾಡಿದ್ದೀರಾ ಟೋಪಿನ? ಅದಿರೋದೆ ಹಂಗೆ, ಅದು ಬಂದಿದೆ ಹಂಗೆ. ಚೆನ್ನಾಗಿ ಕಾಣಿಸ್ತಿಲ್ವಾ? ಇದೊಂದು ಮೂತಿನ ಬೇರೆದಾಕ್ಬೇಕಾಯ್ತಿದೆ, ಚೆನ್ನಾಗಿ ಕಾಣೋದು. ಈಗಲೂ ಚೆನ್ನಾಗೈತೆ. ಏತಾಗ್ತೀಯ? ಹೊಡೆದೋಗುತ್ತೆ. ಕಷ್ಟಪಟ್ಟು ಮಾಡಿದ್ದೀನಿ, ಹೊಡೆದಾಕ್ಬಿಡಿ, ನೀಟಾಗಿ ಮಾಡಿಬಿಟ್ಟು ಒಂದು ಕಡೆ ಕಿಡಿ ಒಣಕೇಳಿ. ನೆಕ್ಸ್ಟ್ ಮಳೆದ ಬಗ್ಗೆ ಬರ್ತೀವಲ್ಲ ಆವಾಗ ನೋಡಿರಂತೆ. ಇದು ಚೌತಿ ದಿನ ಮಾಡೋದು. ಮುಂಚೆ ಎಲ್ಲ ನಮ್ಮ ಬುಕ್ಸ್ ಎಲ್ಲ ಇಷ್ಟು ಎತ್ತರಕ್ಕೆ ಇಟ್ಬಿಟ್ಟು ಜೊತೆಗೆ ಪೂಜೆ ಮಾಡ್ತಿದ್ವಿ. ಇವಾಗ ಬುಕ್ಸ್ ಏನೂ ಇಲ್ವಲ್ಲ, ಹಂಗಾಗಿ ಅಲ್ಲೇನಿರುತ್ತೆ ಕೂದಲು, ಚಾಕು, ಆಮೇಲೆ ತುರಮಣೆ ಆ ಥರದ್ದು ಏನು ಅಂದರೆ ನೇಗ್ಲಿಗೆಲ್ಲ ಅಲ್ಲೇ ಕೊಡ್ಕೆಯಲ್ಲೇ ಪೂಜೆ ಮಾಡ್ತಾರೆ. ಇಲ್ಲಿ ಮಿಕ್ಕಿರೋ ಸಣ್ಣ ಪುಟ್ಟ ತಂದ್ಬಿಟ್ಟು ಇಲ್ಲಿ ಗಣೇಶನ ಸಗಣಿಯಿಂದ ಗಣೇಶನ ಮಾಡಿ ಈ ಥರ ಪೂಜೆ ಮಾಡ್ತೀವಿ. ಇದು ಚೌತಿ ದಿನ ಮಾಡೋ ಅಂಥದ್ದು. ಸ್ವಲ್ಪ ಕೋಸಂಬರಿ ಏನಾರು ಮಾಡಿಬಿಟ್ಟು ಎಡೆಗಿಟ್ಬಿಟ್ಟು ಸೇಮ್ ಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇದು ನಮ್ಮ ಕಡೆ ಆಚರಣೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಿಸ್ ಮಾಡಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಆರಿಸು ಎಂದು.